ಓಂ ಶಾಂತಿ. ಓಂ ಶಾಂತಿ. ಶುಭೋದಯಂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಿಶೇಷವಾಗಿ ಈಶ್ವರೀಯ ಜ್ಞಾನ, ಭಗವಂತನ ಜ್ಞಾನ, ಜೀವನ ನಡೆಸುವ ಕಲೆಯನ್ನ ತಿಳಿಸಿಕೊಡುವ ನಿಮಗೇನು ಪ್ರಯತ್ನವನ್ನು ಭಗವಂತ ಮಾಡ್ತಾ ಇದ್ದಾರೆ, ಆ ಸುಂದರವಾದಂಥ ನಮ್ಮ ಜೀವನದಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ವಿದ್ಯಾಭ್ಯಾಸವನ್ನು ಕಲಿಸ್ಕೊಡ್ಲಿಕ್ಕೆ ಭಗವಂತ ನಮ್ಮ ಸಮ್ಮುಖದಲ್ಲಿದ್ದಾರೆ. ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಅವರನ್ನ ಮೊದಲನೇದಾಗಿ ಸ್ವಾಗತವನ್ನ ಮಾಡ್ತಾ, ಜೊತೆಗೆ ತಾವೆಲ್ಲರೂ ಕೂಡ ನಿದ್ರೆಯನ್ನು ತ್ಯಾಗ ಮಾಡಿ ತುಂಬ ಪ್ರೀತಿಯಿಂದ ಖುಷಿಯಿಂದ ಈಶ್ವರೀಯ ಜ್ಞಾನವನ್ನು ಕೇಳಲಿಕ್ಕೆ ಭಗವಂತನ ಸಮ್ಮುಖದಲ್ಲಿ ಬಂದಿದ್ದೀರಿ. ಕಳೆದ 4 ದಿನಗಳಿಂದ ಅದರ ಒಂದು ಸವಿಯೂಟವನ್ನು ಆಸ್ವಾದಿಸ್ತಾ ಇದ್ದೀರಾ. ಪ್ರತಿದಿನ ಬರ್ತಾ ಇದ್ದೀರಾ ಅಂತಂದ್ರೆ ಭಗವಂತ ಕೊಡುವಂತ ಊಟ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅರ್ಥ. ಹೀಗೆ ಪ್ರತಿದಿನ ಆಹಾರವನ್ನ ಸ್ವೀಕಾರ ಮಾಡ್ತಾ ಇರಿ. ಅಣ್ಣವ್ರೆ, ಊಟ ಅಂತ ಹೇಳ್ತೀರಿ, ಎಲ್ಲ ಕೊಡ್ಲೇ ಇಲ್ಲ, ಜಿಲೇಬಿ ಬೋಂಡ ಬಜ್ಜಿ ಏನೂ ಇಲ್ಲ ಅಂತ ಹೇಳ್ಬೇಡಿ. ಇದು ಆತ್ಮಕ್ಕೆ ಕೊಡುವಂತ ಊಟ, ಶರೀರಕ್ಕೆ ಕೊಡುವಂತ ಊಟ ಅಲ್ಲ. ಶರೀರದ ಊಟ ಪ್ರಪಂಚಕ್ಕೆ ಸಿಗತ್ತೆ, ಪ್ರಪಂಚದಲ್ಲಿ ಸಿಗತ್ತೆ, ನೀವು ರೆಡಿ ಮಾಡಬಹುದು, ಮಾರ್ಕೆಟಲ್ಲಿ ಸಿಗತ್ತೆ, ಆನ್ಲೈನಲ್ಲಿ ಸಿಗತ್ತೆ. ಇದು ಅಷ್ಟು ಈಸಿ ಇಲ್ಲ. ಆದ್ರೆ ಒಂದ್ಸಲ ನೀವು ಕುಳಿತುಕೊಂಡ್ಬಿಟ್ಟು ಹೇಗೆ ತೆಗೆದುಕೊಳ್ಬೇಕು ಅಂತ ಗೊತ್ತಾಗ್ಬಿಟ್ರೆ ನೀವು ಬೇಕಾದಷ್ಟು ತಿನ್ನಬಹುದು, ಬೇರೆಯವ್ರಿಗೂ ಬೇಕಾದಷ್ಟು ತಿನ್ನಿಸಬಹುದು. ಪ್ರಪಂಚದಲ್ಲಿ ಭಗವಂತನ ಆಹಾರದಿಂದ ಹಸಿದಿರುವಂತಹ ಸರ್ವ ಆತ್ಮ ಸಹಿತ ಜಡ ವಸ್ತುಗಳಿಗೆ ಹೊಟ್ಟೆ ತುಂಬಿಸುವಷ್ಟು ಆಹಾರವನ್ನ ಕೊಡಲಿಕ್ಕೆ ಸಾಧ್ಯವಿದೆ. ಛಲ, ಲಕ್ಷ್ಯ, ಉದ್ದೇಶ, ಸಾಧನೆ ಮಾಡಬೇಕು ಹೇಳುವಂತ ಮನೋಭಾವ, ಆಸಕ್ತಿ, ಭಗವಂತನ ಮೇಲೆ ಪ್ರೀತಿ, ಅವನ ಜೊತೆಗೆ ಜೀವನ ಸಂಸಾರವನ್ನು ನಾವು ಮಾಡಿದಾಗ ಇದೆಲ್ಲ ಸಾಧ್ಯ ಇದೆ ಆತ್ಮೀಯರೇ. ಅದು ಪ್ರಶ್ನೆ, ಭಗವಂತ ನಿನ್ ಜೊತೆ ಸಂಸಾರ ಮಾಡ್ಬೇಕಾದ್ರೆ ನೀ ಸಂಸಾರ ಬಿಡ್ಬೇಕಾ? ಏನಿಲ್ಲ, ನನಗೇನು ಊಟ ತಿಂಡಿ ಏನು ಬೇಕು ಅಂತೇನಿಲ್ಲ, ನಿನ್ನ ಪಕ್ಕದಲ್ಲಿ ನನ್ನನ್ನು ಕುಳಿಸ್ಕೊ ಅಷ್ಟೆ. ನಿನ್ನ ಆತ್ಮ ತಾನೇ, ನಿನ್ನ ಪಕ್ಕದಲ್ಲಿ ನನ್ನನ್ನು ಕುಳಿಸ್ಕೊ, ನಿನ್ನ ಮನೆಯಲ್ಲಿ ನನ್ನನ್ನು ಕುಳಿಸು. ಊಟ ತಿಂಡಿ ಏನು ಬೇಕಾಗಿಲ್ಲ, ಇರುವಂತ ಸಂಸಾರ, ಇರುವಂತ ಮನೆ, ಇರುವಂತ ಕಾಯಕ್ಕೆಲ್ಲನೂ ಮಾಡ್ತಾ ಇರು, ಆದರೆ ನೀನೊಬ್ಬನೇ ಇರಬೇಡ. ಯಾಕಂದ್ರೆ ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ಇಷ್ಟು ದುಃಖಗಳಿದ್ದಾವೆ, ಆ ಪರಿಸ್ಥಿತಿಯನ್ನು ನೀನು ಒಬ್ಬರೇ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನನ್ನನ್ನ ಎದುರುಗಡೆ ಇಟ್ಕೋ, ನನ್ನನ್ನ ಜೊತೆಯಲ್ಲಿ ಇಟ್ಕೋ, ನನ್ನ ಜೊತೆ ಜೀವನವನ್ನ ಮಾಡು, ನನ್ನ ಮಡಿಲಲ್ಲಿ ಇರು. ಆವಾಗ ನೋಡು, ನಿನ್ನನ್ನು ನಾನು ಇಷ್ಟು ಸುಂದರವಾಗಿ ಈ ಪ್ರಪಂಚದಲ್ಲಿ ಸುಂದರವಾದಂಥ ವ್ಯಕ್ತಿಯಾಗಿ, ಮನುಷ್ಯನಾಗಿ ನಾನು ಮಾಡ್ತೇನೆ. ಆದ್ಮೇಲೆ ಪ್ರಪಂಚದಲ್ಲಿ ನಮ್ಮನ್ನ ಮನುಷ್ಯರು ಅಂತ ಹೇಳ್ತಾರೆ. ಹಂಗಂದ್ರೆ ಯಾವ ಆತ್ಮ ಮಾನಸಿಕ ಸುಖವನ್ನೂ ಕೂಡ ಅನುಭವಿಸ್ತಾನೋ ಅವನು ಮನುಷ್ಯ. ಇವತ್ತು ಮನಸ್ಸಿನ ಮೂಲಕ ನಾಲಿಗೆ ರುಚಿ, ಕಣ್ಣಿನ ರುಚಿ, ಕಣ್ಣಿನ ಒಂದು ಆಕಾರ, ಆಮೇಲೆ ಚರ್ಮದ ಸ್ಪರ್ಶದ ಸುಖವನ್ನು ನಾವೇನ್ ಮಾಡ್ತಿದೀವಿ, ಅನುಭವವನ್ನ ಮಾಡ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ಭಗವಂತ ಹೇಳುವಂಥದ್ದು ಆತ್ಮಿಕ ಸುಖವನ್ನ ಏನ್ ಮಾಡಬೇಕು, ನೀವು ಅನುಭವಿಸ್ಬೇಕಾಗ್ತದೆ. ಓಕೆ, ಸರಿ. ಈಗ ಈ ಚಿತ್ರವನ್ನ ನೀವು ನಿನ್ನೆ ನೋಡಿದಿರಿ. ಇದೇನು? ದಯವಿಟ್ಟು ಉತ್ತರ ಕೊಡಿ. ಯಾರು ಆಡಿಯೋ ಆನ್ ಮಾಡಿದಿರಿ? ಇದು ಆತ್ಮ. ಸರಿ. ಇದು ಕೆಳಗಡೆಗೆ ಏನಿದೆ? ಮನ, ಬುದ್ಧಿ, ಸಂಸ್ಕಾರ. ಸಂಸ್ಕಾರ. ಓಕೆ, ಇದು ಆತ್ಮದ ಕರ್ಮೇಂದ್ರಿಯಗಳು. ಮನಸ್ಸಿನ ಮೂಲಕ ಯೋಚನೆ ಮಾಡ್ತೀವಿ, ಬುದ್ಧಿಯಿಂದ ನಿರ್ಣಯ ಮಾಡ್ತೀವಿ, ಸಂಸ್ಕಾರದಲ್ಲಿ ನೆನ್ಪಿಟ್ಕೊಳ್ತೀವಿ. ಆತ್ಮ ಮತ್ತು ಶರೀರ ಸೇರಿಬಿಟ್ಟು ಮನುಷ್ಯ ಆಗಿರೋದು ಆತ್ಮ ಭ್ರಕುಟಿಯಲ್ಲಿ ಇರುತ್ತೆ. ಸರಿ. ಆತ್ಮ ಮಾಲೀಕ, ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನ ಮಾಡ್ತಾರೆ. ಸರಿ. ಆತ್ಮನಿಗೆ ಎಷ್ಟು ವೆರೈಟಿ ಕರ್ಮೇಂದ್ರಿಯ ಇದಾವೆ ಕರ್ಮವನ್ನು ಮಾಡ್ಲಿಕ್ಕೆ? 4. ಒಂದು ಆತ್ಮ, 4 ಮನ, ತನು, ಧನ, ಜನ. 4 ಗ್ರೂಪ್ ಆಫ್ ಕರ್ಮೇಂದ್ರಿಯಾಸ್. ಸರಿನಾ? ಇದು ಮಾಲೀಕ. ಆತ್ಮ ಎಲ್ಲಿ ಕೂತ್ಕೊಂಡು ಕರ್ಮವನ್ನು ಮಾಡುತ್ತೆ? ಪ್ರಕೃತಿಯಲ್ಲಿ. ಓಕೆ,
ಒಂದು ಸಲದು ಪ್ರವೇಶ ಮಾಡಿದ ಮೇಲೆ ಅದು ತನ್ನ ಸ್ಥಾನ ಪಲ್ಲಟ ಮಾಡೋದಿಲ್ಲ, ಅಲ್ಲೇ ಕುತ್ಕೊಂಡು ಕರ್ಮವನ್ನು ಮಾಡುತ್ತೆ. ಆದರೆ ಕರ್ಮವನ್ನ ಮಾಡಬೇಕಾದ ತನ್ನ ಕರ್ಮೇಂದ್ರಿಯವನ್ನ ಹೊರಗಡೆ ಕಳಿಸುತ್ತೆ ಮತ್ತು ಕರ್ಮದ ಫಲವನ್ನ ಕರ್ಮೇಂದ್ರಿಯಗಳ ಮೂಲಕ ಅನುಭವ ಮಾಡುತ್ತೆ. ಆತ್ಮ ತನ್ನ ಸ್ಥಾನವನ್ನು ಚೇಂಜ್ ಮಾಡೋದಿಲ್ಲ. ಒಂದ್ಸಲ ಶರೀರ ಪ್ರವೇಶ ಮಾಡಿದ ಮೇಲೆ ಆತ್ಮ ಬೇರೆ ಶರೀರಕ್ಕೆ ಹೋಯ್ತು, ಬೇರೆ ಕಡೆಗೆ ಹೋಯ್ತು ಆಗೋದಿಲ್ಲ, ಅಲ್ಲೇ ಇರುತ್ತೆ. ಒಂದು ವೇಳೆ ಅದು ಹೊರಗಡೆ ಹೋಯ್ತು ಅಂತಂದ್ರೆ ಅದಕ್ಕೆ ಮರಣ ಅಂತ ಹೇಳ್ತಾರೆ. ಅದಕ್ಕಾಗಿ ಆತ್ಮ ಅಲ್ಲೇ ಇರುತ್ತೆ. ತನ್ನ ಕರ್ಮೇಂದ್ರಿಯವಾದಂಥ ಸೂಕ್ಷ್ಮ ಕರ್ಮೇಂದ್ರಿಯಗಳಿರ್ಬೋದು, ಮನಬುದ್ಧಿ ಸಂಸ್ಕಾರ, ಶರೀರ, ಧನ, ಚನ, ಇನ್ನೇನು ನಾವು ಚರ್ಚೆಯನ್ನ ಮಾಡಿದ್ವಿ. ಅದನ್ನ ಅವಶ್ಯಕತೆಯ ಅನುಸಾರ ಹೊರಗಡೆ ಕಳಿಸೋದರ ಮೂಲಕ, ತನ್ನ ಶಕ್ತಿಯ ಮೂಲಕ, ಆತ್ಮಲ್ಲೇ ಇರ್ತದೆ, ಶಕ್ತಿಯ ಮೂಲಕ ಹೊರಗಡೆ ಕಳಿಸೋದ್ರ ಮೂಲಕ ಕರ್ಮವನ್ನು ಮಾಡಿ ಕರ್ಮದ ಫಲವನ್ನ ಅನುಭವ ಮಾಡುವಂಥದ್ದು ಯಾರು? ಆತ್ಮ. ಓಕೆ, ಈಗ ಆತ್ಮೇಲೆ ಶರೀರವನ್ನು ಹೇಗೆ ಉಪಯೋಗ ಮಾಡಬೇಕು ನಮ್ಗೆ ಗೊತ್ತಿದೆ. ಪ್ರಪಂಚದ ವಸ್ತುಗಳನ್ನ, ಧನವನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಪ್ರಪಂಚದವರು ತಿಳಿಸಿದ್ದಾರೆ. ಜನರ ಬಗ್ಗೂ ಕೂಡ ಗೊತ್ತಿದೆ. ಜನ ಅಂತಂದ್ರೆ ಮಕ್ಕಳನ್ನ, ಪತಿಯನ್ನ, ನಾಯಿ, ಕುರಿ, ಕೋಳಿ, ಬೇರೆ ಪ್ರಾಣಿ, ಜಂತುಗಳು, ಪಕ್ಷಿಗಳು. ಅದು ಗೊತ್ತಿಲ್ಲದೆ ಇರುವಂತ ವಿಷಯ ಯಾವುದು? ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರವನ್ನ ಸ್ವಚ್ಛ ಮಾಡುವಂಥದ್ದು, ಆಹಾರ ಕೊಡುವಂಥದ್ದು. ಈ ಪ್ರೊಸೆಸ್ ಇದೆಯಲ್ಲ, ಆತ್ಮ ಸೂಕ್ಷ್ಮ ಕರ್ಮೇಂದ್ರಿಯ, ಸ್ಥೂಲ ಶರೀರ, ಧನ, ಜನದ ಮೂಲಕ ಕರ್ಮವನ್ನು ಮಾಡುತ್ತೆ. ಆತ್ಮ ಮಾಲೀಕ. ಓಕೆ, ಸರಿ. ಈಗ ನಮ್ಗೆ ಬೇಕಾಗಿರುವಂತ ಶಿಕ್ಷಣ ಯಾವುದು? ನಿಮ್ಗೆ ಆತ್ಮದ ಬಗ್ಗೆ ಜ್ಞಾನ ಬೇಕು, ಶರೀರದ ಬಗ್ಗೆ ಜ್ಞಾನ ಬೇಕು? ಆತ್ಮದ ಬಗ್ಗೆ ಜ್ಞಾನ ಬೇಕು. ಓಕೆ, ಸರಿ. ಆತ್ಮದ ಬಗ್ಗೆ ಜ್ಞಾನ ಬೇಕು ಅಂತಂದ್ರೆ ಆತ್ಮ ಆಕಾರನು ನಿರಾಕಾರನು? ನಿರಾಕಾರ. ಶರೀರ ಆಕಾರನು ನಿರಾಕಾರನು? ಆಕಾರ. ಆಕಾರ. ಶರೀರದ ಅಪ್ಪ ಅಮ್ಮ? ಆಕಾರ. ಶರೀರದ ಮನೆ? ಆಕಾರ. ಶರೀರದ ಬಟ್ಟೆ? ಆಕಾರ. ಆಕಾರ. ಸರಿ. ಆತ್ಮ? ನಿರಾಕಾರ. ಆತ್ಮದ ಇಂದ್ರಿಯಗಳು? ನಿರಾಕಾರ. ಆತ್ಮ ಮನಬುದ್ಧಿ ಸಂಸ್ಕಾರ ಆಕಾರನು ನಿರಾಕಾರನು? ನಿರಾಕಾರ. ಆತ್ಮ ಅನುಭವಿಸುವಂತ ರುಚಿ, ನಿರಾಕಾರ. ಶಬ್ದ, ನಿರಾಕಾರ. ಸ್ಪರ್ಶ, ನಿರಾಕಾರ. ನಿರಾಕಾರ. ವಾಸನೆ, ನಿರಾಕಾರ. ಸಿಟ್ಟು, ನಿರಾಕಾರ. ಹಸಿವು, ನಿರಾಕಾರ. ಅಹಂಕಾರ, ನಿರಾಕಾರ. ಶಾಂತಿ, ನಿರಾಕಾರ. ಓಕೆ. ಆತ್ಮ ನಿರಾಕಾರವಾಗಿರುವಂತ ಕಾರಣದಿಂದ ಆತ್ಮಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ನಿರಾಕಾರನೇ. ಇದು ಜ್ಞಾನದಿಂದಲೇ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ ಆತ್ಮೀಯರೇ. ಇವಾಗ ನೋಡಿ, ನೀವು ಮೊದಲೇ ದಿನ ಬಂದಾಗ ಆತ್ಮ ಅಂತ ಗೊತ್ತಿತ್ತು, ಆತ್ಮ ಯಾರು ನೋಡಿಲ್ವಲ್ಲ ನಾವು. 4 ದಿನದ ಜ್ಞಾನದ ಮೂಲಕ ಆತ್ಮ ಏನು ಅಂತ ಗೊತ್ತಾಯ್ತಲ್ವಾ? ಅದನ್ನ ಎಲ್ಲರೂ ಉತ್ತರ ಹೇಳಿದ್ರೆ ನಮ್ಮ ಹತ್ರ ಮನಸ್ಸಿದೆ, ಬುದ್ಧಿ ಇದೆ ಅಂತ. ಆದ್ರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ವಲ್ಲ, ಜ್ಞಾನದಿಂದ ಅರ್ಥ ಮಾಡ್ಕೊಂಡವಲ್ವಾ? ಹಾಗೆ ಮುಂದಿನ ವಿಷಯವನ್ನು ಕೂಡ ಆತ್ಮಕ್ಕೆ ಸಂಬಂಧಪಟ್ಟಿದ್ದನ್ನ ನಾವು ಜ್ಞಾನದ ಮೂಲಕ ತಿಳ್ಕೊಂಡು. ಓಕೆ, ಇನ್ನು ಮೇಲೆ ಈ ಶರೀರದ ಬಗ್ಗೆ, ಧನದ ಬಗ್ಗೆ ಇದಕ್ಕೆ ಬೇಡ. ಯಾವುದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಇನ್ಮೇಲೆ? ಆತ್ಮ, ಮನ, ಬುದ್ಧಿ, ಸಂಸ್ಕಾರ. ಈಗ ನಿಮ್ಮತ್ತೊಂದು ಶರೀರ ಇದೆಯಲ್ಲ, ಇದೆಯೋ ಇಲ್ವೋ? ಇದೆ. ಏನದು ಶರೀರ? ಶರೀರ ಅಂದ್ರೆ ಏನು? ಆತ್ಮಕ್ಕೆ ಕರ್ಮವನ್ನು ಮಾಡ್ಲಿಕ್ಕೆ ಒಂದು ಸಾಧನ ಅಥವಾ ಕರ್ಮವನ್ನು ಮಾಡ್ಲಿಕ್ಕೆ ಇರುವಂತ ಬಾಡಿಗೆ ಮನೆ. ಏನ್ ಹೇಳಿ? ಬಾಡಿಗೆ ಮನೆನೋ ಸ್ವಂತ ಮನೆನೋ? ಬಾಡಿಗೆ ಮನೆ. ಹಾಗಿದ್ರೆ ಸ್ವಂತ ಮನೆ ಯಾವ್ದು ಆತ್ಮದ್ದು? ಶರೀರ ಬಾಡಿಗೆ ಮನೆ ಆಗಿದ್ದರೆ ಆತ್ಮದ ಸ್ವಂತ ಮನೆ ಯಾವುದು? ಯಾವ್ದು ಗೊತ್ತಿದೆಯಾ? ಗೊತ್ತಿಲ್ಲ ಅಲ್ಲ? ನನಗೆ ಗೊತ್ತಿಲ್ಲ ಅಂತಾನೆ ತಿಳ್ಕೊಳ್ಳಿಕ್ ತಾನೆ ಇಲ್ಲಿ ಬಂದಿರೋದು. ಸರಿ, ಓಕೆ. ಶರೀರದ ಮನೆಯಲ್ಲಿ ನೀವೇನ್ ಮಾಡ್ತೀರಿ? ಶರೀರದ ನಿಮ್ದೊಂದು ಮನೆ ಇದೆಯಲ್ಲ, ಆ ಮನೇಲಿ ಏನ್ ಮಾಡ್ತೀರಿ? ಕಿರಣ್ ಗೌಡ, ಏನೋ ಸೌಂಡ್ ಬರ್ತಾ ಇದೆಯಲ್ಲ ಕೊರೆ. ಕಿರಣ್ ಗೌಡ, ಸೌಂಡ್ ಬರ್ತಾ ಇದೆ ನೀವು ಮಾತಾಡಿದಾಗ. ಓಂ ಶಾಂತಿ ಅಂತೇಳಿ ಕಿರಣ್ ಗೌಡ. ಸೌಂಡ್ ಬರ್ತಾ ಇದೆ ಕೊರೈ ನೀವು ಮಾತಾಡಿದಾಗ. ಓಕೆ, ಸರಿ. ಯಾಕೋರ ಅವ್ರು ಮ್ಯೂಟ್ ಮಾಡಿ.
ಚೆನ್ನಾಗಿ. ಓಕೆ, ಸರಿ. ಶರೀರದ ಮನೆಯಲ್ಲಿ ಆತ್ಮೀಯರೇ, ಶರೀರವನ್ನ ಸ್ವಚ್ಛ ಮಾಡೋದೆಲ್ಲಿ? ಹ್ಮ್. ಶರೀರವನ್ನು ಸ್ವಚ್ಛ ಮಾಡೋದಿಲ್ಲ, ಸ್ನಾನ ಮಾಡಿಸೋದಲ್ಲಿ, ರೋಡ್ ಮಧ್ಯದಲ್ಲಿ ಮಾಡಿಸ್ತೀರಾ, ಆಫೀಸಲ್ಲಿ ಮಾಡಿಸ್ತೀರಾ? ಬಾತ್ರೂಮ್ ಅಲ್ಲಿ. ಬಾತ್ರೂಮ್ ಶರೀರದ ಅಲ್ಲಿ. ಮನೆಯಲ್ಲಿ ತಾನೆ. ಹ್ಮ್. ಶರೀರಕ್ಕೆ ಊಟ ಕೊಡೋದೆಲ್ಲಿ? ಹ್ಮ್. ಶರೀರದ ಮನೆಯಲ್ಲಿ. ಶರೀರಕ್ಕೆ ನಿದ್ರೆ ಕೊಡಿಸೋದೆಲ್ಲಿ? ಶರೀರದ ಮನೆಯಲ್ಲಿ. ಅಂದ್ರೆ ಶರೀರ ರೂಪಿ ಸಾಧನವನ್ನ ಮೇಂಟೈನ್ ಮಾಡುವಂತ ಸ್ಥಳ ಯಾವುದು? ಶರೀರದ ಮನೆ. ಓಕೆ, ಕೆಲಸವನ್ನ ನಾವು ಆಫೀಸಿಗೆ ಹೋಗ್ಬಿಟ್ಟು ಮಾಡ್ತೀವಿ, ಹೊಲದಲ್ಲಿ ಮಾಡ್ತೀವಿ, ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಶರೀರ ರೂಪಿ ಸಾಧನವನ್ನ ಸ್ವಚ್ಛ ಮಾಡುವಂಥದ್ದು, ಆಹಾರ ಕೊಡುವಂಥದ್ದು, ವಿಶ್ರಾಂತಿ ಕೊಡುವಂಥದ್ದು, ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಆರೋಗ್ಯ ಸರಿ ಮಾಡಿಕೊಳ್ಳುವಂತ ಸ್ಥಳ ಯಾವುದು? ಶರೀರದ ಮನೆ. ಈಗ ಆತ್ಮವನ್ನ ನಾವು ಸರಿ ಮಾಡಬೇಕು, ಮಾಡಬಾರ್ದು? ಮಾಡಬೇಕು. ಮನಬುದ್ಧಿ ಸಂಸ್ಕಾರವನ್ನ ಸರಿ ಮಾಡಬೇಕು, ಮಾಡಬಾರ್ದು? ಮಾಡ್ಬೇಕು. ಯಾರು ಮಾಡಬೇಕು? ಆತ್ಮ. ಆತ್ಮ ಹುಡುಗಿ. ಎಲ್ಲಿ ಮಾಡಬೇಕು? ಬಟ್ಟೆಯನ್ನು ಎಲ್ಲಿ ವಾಶ್ ಮಾಡಬೇಕು? ದೇವ್ರ ಕೋಣೆಯಲ್ಲ, ಹಾಲಲ್ಲ? ಬಾತ್ರೂಮ್ ಅಲ್ಲಿ, ಇಲ್ಲ ಬಟ್ಟೆ ಒಗೆಯೋ ಜಾಗದಲ್ಲಿ. ಅಡಿಗೆ ಎಲ್ಲಿ ಮಾಡಬೇಕು? ಕಿಚನ್ ಅಲ್ಲಿ. ಆಫೀಸ್ ಕೆಲಸ ಎಲ್ಲಿ ಮಾಡಬೇಕು? ಆಫೀಸಲ್ಲಿ. ಆಫೀಸಲ್ಲಿ. ಅಂದಮೇಲೆ ಆತ್ಮವನ್ನ ಸ್ವಚ್ಛ ಎಲ್ಲಿ ಮಾಡಬೇಕು? ಪ್ರತಿಯೊಂದು ಕರ್ಮಕ್ಕೂ ಒಂದು ಸ್ಥಳ ಅಂತಿದೆಯಲ್ವಾ? ನೋಡಿ, ಕರ್ಮ ಮಾಡ್ಲಿಕ್ಕೆ ಏನೇನು ಬೇಕು? ಕರ್ಮ ಮಾಡುವಂತ ಒಬ್ಬ ವ್ಯಕ್ತಿ, ಓಕೆ, ಕರ್ಮ ಮಾಡುವಂತ ಸಾಧನ, ಮೂರನೇದು ಕರ್ಮ ಮಾಡುವಂತ ಸ್ಥಳ, ನಾಲ್ಕನೇದು ಕರ್ಮವನ್ನ ಮಾಡಲಿಕ್ಕೆ ಜ್ಞಾನ, ವಿಧಿವಿಧಾನ, ಆಮೇಲೆ ಕರ್ಮ, ಆಮೇಲೆ ಕರ್ಮದ ಫಲ. ಓಕೆ, ಈಗ ಆತ್ಮವನ್ನು ಸ್ವಚ್ಛ ಮಾಡಲಿರುವಂತ ವ್ಯಕ್ತಿ ಯಾರು? ಆತ್ಮ. ಪರಮಾತ್ಮ. ಆತ್ಮ ಆತ್ಮ ತಾನೇ ಮಾಡ್ಬೇಕು, ತನ್ನ ಸ್ವಚ್ಛತೆಯನ್ನು ತಾನೇ ಮಾಡ್ಕೊಳ್ಬೇಕಾಗ್ತದೆ. ಆತ್ಮ ಸಹಿತ ಮನಬುದ್ಧಿ ಸಂಸ್ಕಾರವನ್ನ ಟ್ರೀಟ್ಮೆಂಟ್ ಕೊಡುವಂತ ಪ್ರೊಸೆಸ್ ರಾಜಯೋಗ. ಇದನ್ನ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಸರಿ, ಈ ಟ್ರೀಟ್ಮೆಂಟ್ ಅನ್ನ ನಾವು ಯಾವ ಸ್ಥಳದಲ್ಲಿ ಮಾಡೋಣ? ಸ್ಥಳ ಬೇಕೋ ಬೇಡವೋ? ಬೇಕು. ಬೇಕು ತಾನೆ. ಗೌರಿ ಅಕ್ಕ ಅನ್ಮ್ಯೂಟ್ ಮಾಡಿ ಮಾತಾಡಿ. ನೀವು ಆನ್ಸರ್ ಕೊಟ್ರೆ ಮಾತ್ರ ನಮಗೆ ಮುಂದೆ ಹೋಗ್ಲಿಕ್ಕೆ ನಮ್ಗೆ ಏನಾಗತ್ತೆ, ಈಸಿ ಆಗತ್ತೆ. ಗೌರಿ ಅಕ್ಕ, ನಾನು ಹೇಳಿದ್ ಕೇಳ್ತಾ ಇದೆಯಾ? ಅನ್ಮ್ಯೂಟ್ ಮಾಡಿ. ಸೌಂಡ್, ಆಡಿಯೋ. ಓಕೆ, ಸರಿ. ಆತ್ಮವನ್ನ ಎಲ್ಲಿ ಸ್ವಚ್ಛ ಮಾಡೋಣ? ಎಲ್ಲಿ ಮಾಡೋಣ? ಸ್ಥಳ ಹೇಳಿ. ಆತ್ಮ ಆಕಾರನೋ ನಿರಾಕಾರನೋ? ನಿರಾಕಾರ. ಹಾಗಿದೆ. ಆತ್ಮ ಸ್ವಚ್ಛ ಮಾಡುವಂತ ಸ್ಥಳ ಆಕಾರ ಇರುತ್ತೋ ನಿರಾಕಾರ ಇರ್ಬೋದು? ನಿರಾಕಾರ. ಹಾಗಿದೆ. ಎಲ್ಲ ಮಾಡೋಣ ಆತ್ಮವನ್ನ ಸ್ವಚ್ಛ ಹೇಳಿ ನೋಡೋಣ. ಗೊತ್ತಿಲ್ಲ. ಗೊತ್ತಿಲ್ಲ. ಸರಿ ಸರಿ. ನೀವ್ಯಾರು? ಆತ್ಮ. ಆತ್ಮ. ನಿಮ್ ಮನೆಯಲ್ಲಿದೆ? ಬೆಂಗಳೂರು, ರಾಜಾಜಿನಗರ, ಆನೇಕಲ್ ಅಂತ ಹೇಳ್ಬಿಡಿ, ಅದು ಶರೀರದ ಮನೆ. ಅದು ಸರಿ. ಅದ್ಯಾವ ಮನೆ? ಶರೀರದ ಮನೆ. ನಾನು ಕೇಳಿದ ಯಾವ ಮನೆ? ಆತ್ಮನ ಮನೆ. ಈಗ ಆತ್ಮ ಎಲ್ಲಿದೆ? ಶರೀರದಲ್ಲಿ. ಅದು ಸ್ವಂತ ಮನೆನೋ ಬಾಡಿಗೆ ಮನೆನೋ? ಬಾಡಿಗೆ ಮನೆ. ಬಾಡಿಗೆ ಮನೆ. ಸ್ವಂತ ಮನೆ ಎಲ್ಲಿದೆ? ಗೊತ್ತಿಲ್ಲ. ಎಂತ ಆತ್ಮೇರೆ, ಊರ್ ಸುದ್ದಿ ಎಲ್ಲ ಗೊತ್ತು ನಮ್ಗೆ. ನಮ್ ಸುದ್ದಿನೇ ಗೊತ್ತಿಲ್ಲ. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ನನ್ನ ಮನೆ ಎಲ್ಲಿದೆ, ಅಲ್ಲಿ ಏನ್ ಸಿಗ್ತದೆ, ಹೇಗೆ ಹೋಗೋದು, ಇದೇ ಗೊತ್ತಿಲ್ಲ. ಎಲ್ಲ ಉಳಿದಿದ್ದೆಲ್ಲ ಗೊತ್ತು ನಮಗೆ ವಿಷಯ ಅಲ್ವಾ? ಎಂಥ ಅಜ್ಞಾನಿಗಳಲ್ವಾ? ಸರಿ, ಓಕೆ, ಕೇಳಿ. ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆ. ಇದು ಎಲ್ಲಿದೆ ಅದು ಮನೆ? ಅಮೆರಿಕಾದಲ್ಲಿದ್ಯಾ? ಆಸ್ಟ್ರೇಲಿಯಾದಲ್ಲಿದ್ಯಾ? ಎಲ್ಲಿದೆ ನೋಡಿ, ಇಲ್ಲಿದೆ ಮನೆ. ಓಕೆ, ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಓಕೆ, ಇದು ನೋಡಿ, ಇದಕ್ಕೆ ಸ್ಥೂಲ ಪ್ರಪಂಚ, ಸಾಕಾರ ಪ್ರಪಂಚ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಇದಕ್ಕೆ? ಅಂದ್ರೆ ಈ ಪ್ರಪಂಚವನ್ನ ಆತ್ಮ ಶರೀರ ಹೇಳುವಂತ ಸಾಧನದ ಮೂಲಕ ನೋಡಬಹುದು, ಕೇಳಬಹುದು. ವಾಸನೆ, ಸ್ಪರ್ಶ, ಇದೆಲ್ಲದರ ಅನುಭವವನ್ನ ಈ ಸ್ಥೂಲವಾದಂತ ಶರೀರದ ಮಾಧ್ಯಮದ ಮೂಲಕ ಅನುಭವಿಸಬಹುದು. ಅಂದ್ರೆ ಇಲ್ಲಿ ನೀಲಿ ಏನ್ ಕಾಣ್ತಾ ಇದೆ, ಇದು ಆಕಾಶ, ಸೂರ್ಯ, ಚಂದ್ರ, ಭೂಮಿ. ಇದನ್ನೆಲ್ಲವನ್ನ ನೀವು ನೋಡ್ಲಿಕ್ಕೆ ಆಗತ್ತೋ ಆಗಲ್ವೋ?
ನೋಡ್ಲಿಕ್ಕೆ ಆಗತ್ತೋ ಆಗಲ್ವಾ? ಆಗತ್ತೆ. ಯಾವ್ದ್ರಿಂದ? ಕಣ್ಣಿಂದ. ಕಣ್ಣಿಂದ. ಶರೀರದ ಕಣ್ಣಿನಿಂದ. ಅಂದ್ರೆ ಶರೀರ ಹೇಳುವಂತ ಸಾಧನದ ಮೂಲಕ ಯಾವ ಕರ್ಮವನ್ನ ನೀವು ಮಾಡ್ಲಿಕ್ಕಾಗತ್ತೆ, ಯಾವುದನ್ನ ನೋಡ್ಲಿಕ್ಕಾಗತ್ತೆ, ಕೇಳಲಿಕ್ಕಾಗತ್ತೆ, ಇದೆಲ್ಲ ಯಾವುದು? ಇದಕ್ಕೆ ಸ್ಥೂಲವತನ, ಸಾಕಾರವತನ ಅಂತ ಹೇಳ್ತಾರೆ. ಓಕೆನಾ? ಅದ್ರ ಮೇಲುಗಡೆಗೆ 2 ಲೋಕ ಇದೆ. ಅದಕ್ಕಾಗಿ ಭಗವಂತನಿಗೆ ತ್ರಿಲೋಕಿನಾಥ ಅಂತ ಹೇಳ್ತಾರೆ, 3 ಲೋಕದ ಒಡೆಯ ಅಂತ. ಇದ್ರ ಮೇಲುಗಡೆ ಒಂದು ಲೋಕ ಇದೆ, ಇದಕ್ಕೆ ಸೂಕ್ಷ್ಮ ಲೋಕ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಇದಕ್ಕೆ? ಸೂಕ್ಷ್ಮ ಲೋಕ. ಸೂಕ್ಷ್ಮ ಲೋಕ ಅಂತಂದ್ರೆ ಏನು ಗೊತ್ತಿದೆ ಏನು ಅಂತ ನೋಡಿ. ಈಗ ನೀವು ಆಹಾರ ಕೊಡ್ತೀರಲ್ಲ, ಯಾವ್ದಕ್ಕೆ? ಶರೀರಕ್ಕೆ. ಶರೀರಕ್ಕೆ. ಅದರ ಪ್ರಭಾವ ಯಾವ್ದ್ರ ಮೇಲೆ ಬೀಳ್ತದೆ? ಶರೀರದ ಮೇಲೆ ಬೀಳುತ್ತೆ ತಾನೆ. ಹೌದು. ಹಾಗೇನೆ ಆತ್ಮೇರೆ ಮನಬುದ್ಧಿಯ ಮೂಲಕ ನೀವು ಏನು ಕರ್ಮವನ್ನ ಮಾಡ್ತೀವಿ, ಮನಬುದ್ಧಿ ಸ್ಥೂಲನೋ ಸೂಕ್ಷ್ಮನೋ? ಸೂಕ್ಷ್ಮ. ಸೂಕ್ಷ್ಮ. ಅಲ್ಲಿಂದ ನೀವೇನು ಕರ್ಮವನ್ನ ಮಾಡ್ತೀರಿ, ಒಳ್ಳೇದು ಕೆಟ್ಟದ್ದು ಏನು ಮಾಡಿದ್ರು ಕೂಡ ಅದರ ಪ್ರಭಾವ ಸೂಕ್ಷ್ಮ ಶರೀರದ ಮೇಲೆ ಬೀಳ್ತದೆ. ಯಾವ್ದ ಮೇಲೆ ಬೀಳ್ತದೆ? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅಂತಂದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಓಕೆ, ಅದು ಕಣ್ಣಿಗೆ ಕಾಣದೇ ಇರುವಂತ ಶರೀರ. ಆ ಸೂಕ್ಷ್ಮ ಶರೀರದಲ್ಲಿ ಒಳ್ಳೆಯ ವಿಷಯಗಳು, ಒಳ್ಳೆಯ ವಿಚಾರಗಳು, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರಪಂಚಕ್ಕೆ ಒಳ್ಳೆಯದಾಗುವಂತಹ ಸಂಸ್ಕಾರಗಳು ಒಳಗಡೆಗಿದ್ರೆ ಆ ಶರೀರ ಬಿಳಿ ಇರ್ತದೆ. ಅದಕ್ಕಾಗಿ ದೇವತೆಗಳನ್ನ ರಾಮ, ಕೃಷ್ಣ, ನಾರಾಯಣ, ಲಕ್ಷ್ಮಿ, ಸರಸ್ವತಿ ಯಾವ ಫೋಟೋವನ್ನ ನೋಡ್ತೀರಿ ಅವ್ರ ಹಿಂದ್ಗಡೆಗೆ ಬಿಳಿ ಬಣ್ಣದ ಪ್ರಭಾವಳಿ ಇರ್ತದೆ. ಶರೀರದ ಪಕ್ಕದಲ್ಲಿ ವೈಟ್ ಓರ ಇರ್ತದೆ. ನೋಡಿದಿರ್ತಾನೆ ಫೋಟೋದಲ್ಲಿ ವೈಟ್ನೆಸ್ ಅಂತಂದ್ರೆ ಅವರಲ್ಲಿ ಆ ಒಂದು ಒಳ್ಳೆಯ ವಿಷಯಗಳು ಇದ್ದಾವೆ ಅಂತ. ಇವತ್ತು ಮನುಷ್ಯನ ಮನಸ್ಸಿನಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಟೆನ್ಷನ್ ಇದನ್ನೆಲ್ಲ ತುಂಬಿ 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 ಕಪ್ಪಾಗ್ಬಿಟ್ಟಿದೆ. ಅದು ಕಾಣ್ತಾನೇ ಇಲ್ಲ. ಕಾಯಿಲೆ ಬಂದವ್ರ ಮುಖ ಹೇಗಿರುತ್ತೆ ಹೇಳಿ ನೋಡೋಣ, ಆರೋಗ್ಯವಂತ ವ್ಯಕ್ತಿಯ ಮುಖ ಹೇಗಿರ್ತದೆ ಹೇಳಿ ನೋಡೋಣ ಅಲ್ವಾ? ಹಾಗೆ ಸೂಕ್ಷ್ಮ ಲೋಕ ಅಂತಂದ್ರೆ ಆತ್ಮ ತನ್ನ ಕರ್ಮದ ಮೂಲಕ ಸೂಕ್ಷ್ಮ ಶರೀರದ ಮೂಲಕ ಅಲ್ಲಿ ಕರ್ಮವನ್ನ ಮಾಡುವಂಥದ್ದು. ಇಲ್ಲಿ ಬ್ರಹ್ಮ, ವಿಷ್ಣು, ಶಂಕರ 3 ಜನ ಇರುವಂತ ಸ್ಥಳ ಇದು. ಬ್ರಹ್ಮ, ವಿಷ್ಣು, ಶಂಕರ ಅಂತಂದ್ರೆ ಯಾರು? ಇಂಗ್ಲಿಷ್ ನಲ್ಲಿ ದೇವರಿಗೆ ಏನ್ ಹೇಳ್ತಾರೆ? ಗಾಡ್. ಗಾಡ್. ಅದರ ಫುಲ್ ಫಾರ್ಮ್ ಏನು? GOD ಫುಲ್ ಫಾರ್ಮ್ ಏನು? G ಫಾರ್ ಜನರೇಷನ್, O ಫಾರ್ ಆಪರೇಷನ್, T ಫಾರ್ ಡಿಸ್ಟ್ರಕ್ಷನ್. ಸ್ಥಾಪನೆ, ಪಾಲನೆ, ವಿನಾಶ. ಬ್ರಹ್ಮಾರವರ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ಮೂಲಕ ವಿನಾಶ. ಯಾರು ಮಾಡ್ತಾರೆ? ಮೂಲಕ ಬ್ರಹ್ಮಾರವರ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ಮೂಲಕ ವಿನಾಶ. ಯಾರು ಮಾಡ್ತಾರೆ? ಇವಾಗ ನಿಮ್ಮ ಮುಖ ಮಾತಾಡ್ತಿದ್ಯೋ, ಆತ್ಮ ಮಾತಾಡ್ತಾ ಇದೆಯೋ? ಆತ್ಮ ಮಾತಾಡ್ತಾ ಇದೆ. ಯಾವುದರ ಮೂಲಕ? ಶರೀರದ ಮೂಲಕ. ಮುಖದ ಮೂಲಕ. ಆತ್ಮ ನೋಡ್ತಾ ಇದೆಯೋ, ಕಣ್ಣು ನೋಡ್ತಾ ಇದೆಯೋ? ಆತ್ಮ. ಆತ್ಮ ಕಣ್ಣಿನ ಮೂಲಕ ಅಲ್ವಾ? ಹಾಗೆ ನೋಡಿ, ಆತ್ಮನ ತಂದೆ ಭಗವಂತ, ಪರಮಾತ್ಮ, ದೇವರು ಅಂತ ನಾವೇನ್ ಹೇಳ್ತೀವಿ, ಅವರು ನಿರಾಕಾರ. ಅವನಿರುವಂತ ಸ್ಥಳ ಇದು ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ. ಈ 2 ಲೋಕನೂ ಕೂಡ ನಿಮ್ಗೆ ಈ ಸ್ಥೂಲವಾದ ಚರ್ಮದ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಯಾವ್ದು ನೋಡ್ಲಿಕ್ಕೆ ಆಗೋದಿಲ್ಲ? ಸ್ಥೂಲ ಶರೀರದ ಚರ್ಮದ ಕಣ್ಣಿನಿಂದಾಗ್ಲಿ ಈ ಪ್ರಪಂಚದಲ್ಲಿ ನೀವು ಇನ್ವೆನ್ಷನ್ ಮಾಡಿರುವಂತ ಯಾವುದೇ ಸಾಧನಗಳು, ಇದು ಯಾವುದಿಂದನೂ ನೀವೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಕೇವಲ ಯಾವುದಿಂದ ನೋಡ್ಬೋದು? ಮನಸ್ಸಿನ ಕಣ್ಣಿನಿಂದ, ಜ್ಞಾನದ ಕಣ್ಣಿನಿಂದ ಮಾತ್ರ ನೋಡ್ಬೋದು. ಓಕೆ, ಇದು ನಿಮ್ಮ ಸ್ವಂತ ಮನೆ. ಇಲ್ಲಿ ಯಾರಿರ್ತಾರೆ? ಪರಮಾತ್ಮ. ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಸಿಂಗಲ್, ಇವರು ಪರಮಾತ್ಮ. ಕೆಳಗಡೆಗಿದೆಯಲ್ಲ ಇವರು ಆತ್ಮಗಳು. ಈ ಮನೆಯಲ್ಲಿ ನಿಮಗೆ ಕಣ್ಣಿಗೆ ಒಂದು ಭಾವ ಬರ್ಲಿ ಅಂತ ಚಿತ್ತದ ಮೂಲಕ ತೋರಿಸಿದ್ದಾರೆ. ಪರಮಧಾಮ ಹೀಗಿದೆ ಅಂತ ಬಿಟ್ಟು ಅರ್ಥ ಅಲ್ಲ, ನಿಮಗೆ ನೆನಪಿನಲ್ಲಿರ್ಲಿ, ಸಂಸ್ಕಾರದಲ್ಲಿ ಗೊತ್ತಿರ್ಲಿ ಹೇಳುವಂತ ಕಾರಣದಿಂದ ಈ ರೀತಿ ಚಿತ್ತದ ಮೂಲಕ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಓಕೆ, ನಿಮ್ಮ ಮನೆ ಯಾವುದು? ಪರಮಧಾಮ. ನಿಮ್ಮ ಅಪ್ಪ ಇರುವಂತ ಮನೆ, ನಿಮ್ಮಮ್ಮ ಇರುವಂತ ಮನೆ. ಓಕೆ, ನಿಮ್ಮ ಅಪ್ಪ ಯಾರು? ಆತ್ಮದ ಅಪ್ಪ ಯಾರು? ಪರಮಾತ್ಮ. ಆತ್ಮನ ಅಮ್ಮ ಯಾರು? ಪರಮಾತ್ಮ. ಆತ್ಮನ ಅಕ್ಕ ಯಾರು? ಪರಮಾತ್ಮ. ಪರಮಾತ್ಮ.
ಮಾತಾಶ್ಚ ಪಿತಾಶ್ಚ ಬಂಧುಶ್ಚ ಸಕಲ ಆತ್ಮದೇವ. ತಾಯಿನೂ ನೀನೆ, ತಂದೆನೂ ನೀನೆ, ಗುರುನೂ ನೀನೆ, ಪಿ ಎನೂ ನೀನೆ, ಚಾರ್ಟರ್ಡ್ ಅಕೌಂಟೆಂಟ್ಸು ನೀನೆ, ಫ್ರೆಂಡು ನೀನೆ, ಎಲ್ಲನೂ ನೀನೆ. ಯಾರಿಗೆ? ಆತ್ಮನಿಗೆ. ಆತ್ಮನಿಗೆ ಎಲ್ಲಾನು ನೀನೆ. Okay, ಈಗ ಪರಮಾತ್ಮ ಕಣ್ಣಿಗೆ ಕಾಣ್ತಾರೋ ಕಾಣಲ್ವೋ? ಕಾಣಲ್ಲ. ಕಾಣಲ್ಲ. ಯಾಕೆ ಕಾಣೋದಿಲ್ಲ? ನೋಡಿಲ್ಲ. ಯಾಕಂದ್ರೆ ಅವನು ಆತ್ಮನಿಗೆ ತಂದೆ. ಯಾರಿಗೆ ತಂದೆ? ಆತ್ಮನಿಗೆ. ಈಗ ಆತ್ಮ ಮಗ, ಪರಮಾತ್ಮ ತಂದೆ ಅಂದ್ಮೇಲೆ ಮಗ ಕಣ್ಣಿಗೆ ಕಾಣ್ತಾನೋ ಕಾಣಲ್ವೋ? ಕಾಣಲ್ಲ. ಅಂದ್ಮೇಲೆ ತಂದೆ ಕಾಣ್ತಾರ? ಕಾಣಲ್ಲ. ಅರ್ಥ ಆಯ್ತು. ಅದಕ್ಕಾಗಿ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ. ನೋಡಿ ಆತ್ಮೇಲೆ, ಈ ಆತ್ಮ ಪರಮಧಾಮದಿಂದ ಬಂದು ಇಲ್ಲಿ ಶರೀರವನ್ನ ಪಡ್ಕೊಂಡು ಕರ್ಮವನ್ನು ಮಾಡಿದಾಗ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಏನ್ ಹೇಳ್ತಾರೆ? ಪುಣ್ಯಾತ್ಮ ಅಂತ ಹೇಳ್ತಾರೆ. ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಪುಣ್ಯಾತ್ಮ ಅಂತ ಯಾಕೆ ಹೇಳ್ತಾರೆ? ಒಳ್ಳೆ ಕಾರ್ಯ ಒಳ್ಳೆ ಕೆಲಸಗಳನ್ನು ಪುಣ್ಯದ ಕಾರ್ಯವನ್ನ ಮಾಡಿದ್ರೆ ಪುಣ್ಯಾತ್ಮ ಅಂತ ಹೇಳ್ತಾರೆ. ಧರ್ಮವನ್ನು ಸ್ಥಾಪನೆ ಮಾಡಿದ್ರೆ ಪಾಪಾತ್ಮ. ಪಾಪಾತ್ಮ. ಧರ್ಮದ ಕೆಲಸ. ಧರ್ಮಾತ್ಮ. ಹಾ. ಮಹಾನ್ ಕೆಲಸ ಮಾಡಿದ್ರೆ ಮಹಾತ್ಮ. ಪಾಪದ ಕೆಲಸ ಮಾಡಿದ್ರೆ ಪಾಪಾತ್ಮ. ಪಾಪಾತ್ಮ. ಅದ್ಯಾಕೆ ಪಾಪಾತ್ಮ ಪುಣ್ಯಾತ್ಮ ಧರ್ಮಾತ್ಮ ಅಂತಾನೆ ಹೇಳ್ಬೇಕು? ಧರ್ಮ ಶರೀರ, ಪಾಪ ದೇಹ ಅಂತ ಹೇಳ್ಬೋದಿತ್ತಲ್ವಾ? ಅದು ಯಾಕೆ ಸಾಧನ ಶರೀರ? ಮಾತ್ರ ಸರ್. ಆ? ಶರೀರ ಸಾಧನ ಮಾತ್ರ. ಹಾ, ಅಂದ್ಮೇಲೆ ಕರ್ಮ ಮಾಡೋದು ಯಾರು? ಆತ್ಮ. ನೋಡಿ, ನಾವು ಮಾತನಾಡುವಂತ ಭಾಷೆಯಲ್ಲೇ ಎಲ್ಲಾ ಜ್ಞಾನ ಅಡಗಿದೆ ಆತ್ಮೀಯರೇ. ಹೊರಗಡೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಆ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಈಗ ಹೇಳಿ, ಪುಣ್ಯ ಮಾಡಿದ್ಯಾರು? ಆತ್ಮನೋ ಶರೀರನೋ? ಶರೀರ ಆತ್ಮ. ಸಾಧನ. ಶರೀರದ ಮೂಲಕ. ಮಹಾತ್ಮ ಗಾಂಧೀಜಿ ಅಂತ ಹೇಳಿದ್ರೆ ಹೊರತು ಮಹಾನ್ ಶರೀರ ಗಾಂಧೀಜಿ ಅಂತ ಹೇಳಿಲ್ವಲ್ಲ, ಮಹಾನ್ ದೇಹ ಗಾಂಧೀಜಿ ಅಂತ ಹೇಳಿಲ್ವಲ್ಲ. ಅಂದ್ರೆ ಮಹಾನ್ ಕೆಲಸ ಮಾಡಿದ್ಯಾರು? ಆತ್ಮ ಅಲ್ವಾ? ಈಗ ಮಹಾನ್ ಪರಮಾತ್ಮ ಅಂತ ಎಲ್ಲಾದ್ರೂ ಹೇಳಿದಾರಾ? ಇಲ್ಲ. ಇಲ್ಲ. ಅದಕ್ಕಾಗಿ ಮನುಷ್ಯಾತ್ಮ ಕರ್ಮವನ್ನ ಮಾಡಿದಾಗ ಮಹಾನ್ ಆಗ್ಬಹುದು, ಧರ್ಮ ಸ್ಥಾಪನೆ ಮಾಡಿದಾಗ ಧರ್ಮಾತ್ಮರಾಗ್ಬಹುದು, ಪಾಪ ಕೆಲಸವನ್ನ ಮಾಡಿದ ಪಾಪಾತ್ಮರಾಗ್ಬಹುದು. ಅದು ಪರಮಾತ್ಮ ಈ ಪ್ರಪಂಚದಲ್ಲಿ ಒಬ್ಬನೇ, ಸರ್ವಶ್ರೇಷ್ಠ, ದುಃಖವನ್ನು ದೂರ ಮಾಡುವಂತವನು, ಪತಿತ ಪಾವನ. ಓಕೆ, ಈಗ ಈ ಆತ್ಮವನ್ನ ಮತ್ತು ಮನಸ್ಸನ್ನ ಸ್ವಚ್ಛ ಎಲ್ಲಿ ಮಾಡ್ಬೇಕು ನಾವು? ಸ್ಥಳ ಎಲ್ಲಿ? ಎಲ್ಲಿ ಮಾಡೋಣ? ಶರೀರವನ್ನ ಸ್ವಚ್ಛ ಎಲ್ಲಿ ಮಾಡಿದ್ರಿ? ಮನೆಯಲ್ಲಿ. ಬಾತ್ರೂಮ್ ಅಲ್ಲಿ. ಬಾತ್ರೂಮ್ ಅಲ್ಲಿ. ಶರೀರದ ಮನೆಯಲ್ಲಿ. ಎಲ್ಲಿ? ಶರೀರದ ಮನೆ. ಈಗ ಆತ್ಮ ಮನೆಯಲ್ಲಿ ಸ್ವಚ್ಛ ಮಾಡೋಣ. ಆತ್ಮನ ಮನೆಯಲ್ಲಿ. ಆತ್ಮದ ಪರಮಾತ್ಮನ. ಮನೆಯಲ್ಲಿ. ಆತ್ಮನ ಮನೆಯಲ್ಲಿ. ಆತ್ಮನ ಮನೆಯಲ್ಲಿ ಯಾರಿದ್ದಾರೆ? ಪರಮಾತ್ಮ. ಪರಮಾತ್ಮ. ಒಂದ್ ಸಣ್ಣ ಮಗು ಸ್ಕೂಲ್ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬರ್ತದೆ. ಮನೇಲಿ ಯಾರು ಇರ್ತಾರೆ? ಅಮ್ಮ ಇರ್ತಾರೆ. ಅಮ್ಮ ಇರ್ತದೆ. ಅಲ್ವಾ? ಅಮ್ಮನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ರೆ ಆಯ್ತು. ಮುಂದಿನ ಕೆಲಸ ಯಾರು ಮಾಡ್ತಾರೆ? ಅಮ್ಮನ. ಅಮ್ಮ. ಶೂ ತೆಗೆಯೋದು, ಸಾಕ್ಸ್ ತೆಗೆಯೋದು, ಸ್ನಾನ ಮಾಡಿಸೋದು, ಬಟ್ಟೆ ತೆಗೆಯೋದು, ಊಟ ಮಾಡಿಸೋದು, ನಿದ್ರೆ ಮಾಡೋದು, ಇವತ್ತಿನ ದಿನದಲ್ಲಿ ಹೋಮ್ ವರ್ಕು ಕೂಡ ಮಾಡೋದು ಯಾರ ಕೆಲಸ? ಅಮ್ಮನ ಕೆಲಸ. ಮಗು ಕೆಲಸ ಏನು? ಮಗುನ ನೋಡ್ಕೊಳ್ಳೋದು. ಮೊಬೈಲ್ ಇಟ್ಕೊಂಡು ಆಟ ಆಡೋದು ಮಗುವಿನ ಕೆಲಸ. ಉಳಿದಿದ್ದೆಲ್ಲ ಕೆಲಸ ಯಾರ್ದು? ಅಮ್ಮಂದು. ಅಮ್ಮ. ಹಾಗೆ ಇಲ್ಲೂ ಕೂಡ ಪರಮಾತ್ಮ ಏನ್ ಹೇಳ್ತಾರೆ? ಮಗು, ನೀನು ನನ್ನ ಮನೆಗೆ ಬಾ, ಮತ್ತೆ ನಿನ್ನ ಎಲ್ಲಾ ರೀತಿ ಟ್ರೀಟ್ಮೆಂಟ್ ಅನ್ನ ನಾನು ಕೊಡ್ತೇನೆ. ನಾನು ಎಲ್ಲಿ ಹೋಗ್ಬೇಕು ಇವಾಗ? ನನಗೆ ಆತ್ಮದ ಟ್ರೀಟ್ಮೆಂಟ್ ಬೇಕು, ಮನ ಬುದ್ಧಿ ಸಂಸ್ಕಾರ ಸ್ವಚ್ಛ ಮಾಡ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಪರಮಾತ್ಮ. ಪರಮಾತ್ಮ. ಆತ್ಮ ಪರಮಾತ್ಮನ ಮನೆಗೆ. ಆತ್ಮ ಎಲ್ಲಿದೆ? ದೇಹದಲ್ಲಿ. ದೇಹದಲ್ಲಿ ಎಲ್ಲಿದೆ? ಬ್ರೋಕಟಿಯಲ್ಲಿದೆ. ಆತ್ಮ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಆಗತ್ತೆ. ಆ ಆಗತ್ತೆ. ಆಗತ್ತೆ ಅಂತಂದ್ರೆ ನೀವು ಸತ್ತು ಬಿಟ್ಟು ಹೋಗ್ಬೇಕು, ಸುಸೈಡ್ ಮಾಡ್ಕೊಂಡು ಹೋಗ್ಬೇಕು. ಆತ್ಮ ಶರೀರ ಬಿಟ್ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಪಕ್ಕದ ರೂಮಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ಸೂರ್ಯ ಚಂದ್ರ ಆಕಾಶ ಬಿಟ್ಬಿಟ್ಟು ಮೇಲಕ್ಕೆ ಹೆಂಗ್ ಹೋಗ್ತೀರಿ? ಈಗ ಹೇಳಿ, ಆತ್ಮ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಮತ್ತೆ ಹೆಂಗ್ ಸ್ವಚ್ಛ ಮಾಡೋದು ಅದನ್ನ? ಜ್ಞಾನದಿಂದ. ಹಾ, ಆತ್ಮ ಹೋಗ್ಲಿಕ್ಕೆ ಆಗೋದಿಲ್ಲ. ಆತ್ಮ ತಂದ ಸಾಧನವನ್ನ ಕಳಿಸ್ಬೋದು. ಯಾವ್ದನ್ನ ಕಳಿಸ್ಬೋದು? ಸಾಧನ. ಸರಿ, ಹೊಟ್ಟೆ ನೋವು ಬಂದಾಗ ಹೊಟ್ಟೆ ಡಾಕ್ಟರ್ ಹತ್ರ ಹೋಗತ್ತೋ, ಮಾತ್ರೆ ಏನ್ ಹೊಟ್ಟೆ ಒಳಗಡೆ ಹಾಕ್ತಾರೋ? ಮಾತ್ರೆನೂ ಹೊಟ್ಟೆ ಒಳಗಡೆ. ಅವಾಗ ಮಾತ್ರೆ ಏನ್ ಮಾಡತ್ತೆ? ಹೊಟ್ಟೆ ನೋವನ್ನ ಕಡಿಮೆ ಮಾಡತ್ತಲ್ವಾ? ಹಾಗೇನೆ ಇಲ್ಲಿ ಆತ್ಮ ಏನ್ ಮಾಡ್ಬೇಕು? ತನ್ನ ಯಾವ ಸಾಧನವನ್ನ ಕಳಿಸೋಣ ಪರಂಧಾಮಕ್ಕೆ?
ಕಣ್ಣು, ಕಿವಿ, ಕೈ, ಕಾಲು, ಮೂಗು, ಹಣ, ನೆಕ್ಲೆಸ್ ಯಾವ್ದು ಕಳಿಸ್ಬೋದು? ಆತ್ಮ ಆತ್ಮನ ಆತ್ಮ ಮನಸ್ಸು ಮನಸ್ಸನ್ನ ಕಳಿಸ್ಬೇಕು. ಯಾಕೆ? ಅದು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ. ಯಾಕೆ ಅಂತಂದ್ರೆ ಆತ್ಮ ನಿರಾಕಾರ, ಪರಮಧಾಮ ನಿರಾಕಾರ, ಪರಮಾತ್ಮ ನಿರಾಕಾರ, ಬೇಕಾಗಿರುವಂತ ಶಾಂತಿ ನಿರಾಕಾರ ಅಂದ್ಮೇಲೆ ಅಲ್ಲಿ ನಿರಾಕಾರ ಸಾಧನವನ್ನೇ ಕಳಿಸಬೇಕಾಗ್ತದೆ. ಯಾವುದೋ ವೀಸಾದ ಮೂಲಕ ಯಾವುದೇ ಏರೋಪ್ಲೇನ್ ಆಗ್ಲಿ, ಯಾವುದೇ ರಾಕೆಟ್ ಆಗ್ಲಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವ್ದನ್ನ ಕಳಿಸ್ಬೋದು? ಮನಸ್ಸನ್ನ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಮನಾಭವ, ಮನಸ್ಸನ್ನ ನನ್ನಲ್ಲಿ ಇಡು, ಮನಸ್ಸನ್ನ ನನ್ನ ಕೈಯಲ್ಲಿ ಕೊಡು, ಆ ಮನಸ್ಸಿನ ಮೂಲಕ ನಿನಗೇನು ಬೇಕು ಅದನ್ನು ನಾನು ಕೊಡ್ತೇನೆ. ಅದಕ್ಕಾಗಿ ಇಲ್ಲಿರುವಂತ ಆತ್ಮ ಏನ್ ಮಾಡ್ಬೇಕು? ಆತ್ಮ ಶುದ್ಧಿಗೋಸ್ಕರ, ಮನಃಶುದ್ಧಿಗೋಸ್ಕರ, ಮಾನಸಿಕ ಶಾಂತಿಗೋಸ್ಕರ ಏನ್ ಮಾಡ್ಬೇಕು? ಮನಸ್ಸನ್ನ ಇಲ್ಲಿ ಕಳಿಸ್ಬೇಕು. ಓಕೆ, ಶಾಂತಿ ಬೇಕು ಅಂತ ನೀವು ಯಾರ ಹತ್ರ ಹೋಗ್ಬಿಟ್ಟು ಕೇಳ್ತೀರಿ? ಭಗವಂತನಲ್ಲಿ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಕೇಳ್ತಿರಲ್ವಾ? ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ಇಷ್ಟು ವರ್ಷದಿಂದ ಶಾಂತಿ ಬೇಕು 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 ಅಂತ ನೀವು ಕೇಳಿರೋದಕ್ಕೆ ಈ ಶಾಂತಿನ ಹೇಗೆ ಪಡ್ಕೊಳ್ಬೇಕು ಹೇಳುವಂತ ವಿಷಯವನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಅದಕ್ಕಾಗಿ ಇಲ್ಲಿರುವಂತ ನೀವು, ಶರೀರದಲ್ಲಿ ಇರುವಂತ ನೀವು ದಿನದ ಸ್ವಲ್ಪ ಸಮಯ ಆತ್ಮನಾಗಿ ಏನಾಗ್ಬೇಕು? ಆತ್ಮನಾಗಿ ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡಬೇಕು. ಶರೀರ ಆಗ್ಬಿಟ್ಟಲ್ಲ. ಶರೀರ ಆಗ್ಬಿಟ್ಟು ಏನಾಗ್ತದೆ? ದೇವರೇ ತಲೆನೋವು ಕಡಿಮೆ ಮಾಡು, ದೇವರೇ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು, ದೇವರೇ ಬಂಗಾರ ಕೊಡು. ಇದೆಲ್ಲ ಶರೀರದ್ದು ಆತ್ಮದ್ದು? ಭಗವಂತನ ಹತ್ರ ಆತ್ಮದ ವಿಷಯ ಮಾತಾಡ್ಬೇಕು, ಶರೀರದ ವಿಷಯ ಮಾತಾಡ್ಬೇಕು? ಆತ್ಮದ ವಿಷಯ. ಅದಕ್ಕಾಗಿ ನೀವು ಅಷ್ಟು ಸಮಯ ಆತ್ಮನಾಗಿ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಪರಮಾತ್ಮನಲ್ಲಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಎಲ್ಲವನ್ನ ಭಗವಂತ ನಿಮ್ಗೆ ಕೊಡ್ತಾನೆ. ಅದನ್ನ ಪಡೆದುಕೊಳ್ಳುವಂತ ವಿಧಾನನೇ ಯಾವುದು? ರಾಜಯೋಗ. ಆದರೆ ಈ ಜ್ಞಾನವನ್ನು ನಿಮ್ಗೆ ತಿಳಿಸ್ಲಿಕ್ಕೆ ಪರಮಾತ್ಮನಿಗೆ ಸಾಧನ ಬೇಕೋ ಬೇಡವೋ? ಬೇಕು. ಸಾಧನ ಬೇಕು. ಓಕೆ, ಪರಮಾತ್ಮ ನಮ್ ಹಾಗೆ ಶರೀರವನ್ನ ಪಡ್ಕೊಳ್ಳಿಕ್ ಸಾಧ್ಯನಾ? ಆಗಲ್ಲ. ಶರೀರವನ್ನ ಪಡ್ಕೊಂಡಿದ್ದವನಿಗೆ ಮೃತ್ಯುಂಜಯ ಅಂತ ಹೇಳೋದಿಲ್ಲ. ಶರೀರವನ್ನ ಪಡ್ಕೊಂಡಿದ್ದು ಶರೀರದ ಮೂಲಕ ಒಂದು ಗುರುತಿಸಿ ಬಿಡ್ತಾ ಇದ್ವಿ. ಅದಕ್ಕಾಗಿ ನೋಡಿ ಆತ್ಮೇರೆ, ಬರೀ ಆತ್ಮ ಯಾವುದೇ ಕರ್ಮವನ್ನ ಮಾಡೋದಿಲ್ಲ. ಕರ್ಮವನ್ನ ಮಾಡ್ಲಿಕ್ಕೆ ಶರೀರ ಹೇಳುವಂತ ಸಾಧನ ಬೇಕಾಗ್ತದೆ. ಅದಕ್ಕಾಗಿ ಈ ಜ್ಞಾನವನ್ನ ತಿಳಿಸ್ಲಿಕ್ಕೆ ಭಗವಂತ ಏನ್ ಮಾಡ್ತಾರೆ? ಬ್ರಹ್ಮಾರವರ ಶರೀರವನ್ನ ಪಡ್ಕೊಳ್ತಾರೆ. ಬ್ರಹ್ಮಾರವರ ಶರೀರ ಸಾಧನ ಅಷ್ಟೇ. ಆದರೆ ಅದರ ಮೂಲಕ ಜ್ಞಾನವನ್ನು ಹೇಳುವಂತವರು ಪರಮಾತ್ಮ. ಭಗವಂತನ ಹೆಸರು ಶಿವ. ಶಿವ ಪರಮಾತ್ಮ. ಭಗವಂತನ ಹೆಸರೇನು? ಶಿವ ನಿರಾಕಾರ, ಪರಮಧಾಮ ನಿವಾಸಿ. ಬ್ರಹ್ಮಾರವರ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ಮೂಲಕ ವಿನಾಶ. ಇದರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ತ್ರಿಮೂರ್ತಿಗಳ ಬಗ್ಗೆ ಹೇಗೆ ಸ್ಥಾಪನೆ, ಪಾಲನೆ, ವಿನಾಶವನ್ನ ಭಗವಂತ ಮಾಡ್ತಾರೆ ಅಂತ ನಾವು ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಇವತ್ತಿನ ದಿನದಲ್ಲಿ ಏನ್ ತಿಳ್ಕೊಳ್ಳೋಣ? ಈ ಪ್ರಪಂಚದಲ್ಲಿ 3 ಲೋಕ ಇದೆ. ಒಂದು ಯಾವ ಲೋಕ? ಸ್ಥೂಲ ಲೋಕ. ಆತ್ಮ ಶರೀರದ ಮೂಲಕ ಕರ್ಮವನ್ನು ಮಾಡುತ್ತೆ. ಇನ್ನೊಂದು ಸೂಕ್ಷ್ಮ ಲೋಕ. ಇಲ್ಲಿ ಆತ್ಮ ಮನಬುದ್ಧಿ ಸಂಸ್ಕಾರ ಸೂಕ್ಷ್ಮ ಕರ್ಮೇಂದ್ರಿಯಗಳಿಂದ ಮಾತ್ರ ಕರ್ಮವನ್ನು ಮಾಡುತ್ತೆ. ಇಲ್ಲಿ ಆತ್ಮ ಈ ಮನಬುದ್ಧಿ ಸಂಸ್ಕಾರವನ್ನು ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಸುಮ್ಮನೆ ಹೋಗ್ಬಿಟ್ಟು ಭಗವಂತ ಅಂತ ಕೂತ್ಕೊಂಡ್ಬಿಡ್ತಾರೆ ಅಷ್ಟೇ. ಮನಸ್ಸನ್ನ ಅವ್ರ ಕೈಲಿ ಕೊಟ್ಟು ಬಿಡ್ತಾರೆ. ನಿಸ್ಸಂಕಲ್ಪ. ಅದೆಲ್ಲ ಮುಂದೆ ನಾವ್ ಹೇಳ್ತೀವಿ ನಿಮ್ಗೆ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಅಲ್ವಾ? ಬಟ್ಟೆಯನ್ನು ದೋಬಿ ಕೈಲಿ ಕೊಟ್ರೆ ಸಾಕು ಅಲ್ವಾ? ಓಕೆ, ಬೆಳಿಗ್ಗೆ ಮದುವೆ ಮನೆಗೆ ಹೋಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಿ? ಮದುವೆ ಮನೆಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಸ್ನಾನ ಮಾಡಿ ರೆಡಿ ಆಗಿ ಅದಕ್ಕೆ ಹೆಚ್ಚಿಗೆ ಸಮಯ ಕನ್ನಡಿ ಎದ ಕಡೆ ನಿಂತ್ಕೊಂಡ್ಬಿಟ್ಟು ಗಂಟೆ ಗಟ್ಟಲೆ ಏನೇನು ಸಾಧನಗಳಿದೆ ಅದನ್ನೆಲ್ಲ ಶೃಂಗಾರ ಮಾಡ್ಕೊಳ್ತೀರಿ. ಯಾವ್ದನ್ನ? ದೇಹವನ್ನ. ಸರಿ. ಬ್ಯೂಟಿ ಪಾರ್ಲರ್ಗೆ ಹೋದ್ರಿ, ಅವಾಗ ಏನ್ ಮಾಡ್ತೀರಿ? ನಮ್ಗೆಲ್ಲ ಗೊತ್ತಿಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಅಂತ ಹೇಳ್ಬೇಡಿ. ನಿಮ್ಗೆ ಗೊತ್ತಿಲ್ದಿದ್ರು ಬೇರೆ ಮಾಡಿರೋದನ್ನ ನೋಡಿರ್ಬೋದಲ್ಲ. ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಏನ್ ಮಾಡ್ತೀರಾ? ಶೃಂಗಾರ ನೀವು ಮಾಡೋದು ಬೇಡ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು. ಮುಂದಿನ ಕೆಲಸ ಯಾರು ಮಾಡ್ತಾರೆ? ಹಾಗೇನೆ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಮನಬುದ್ಧಿಯನ್ನ ಕೊಟ್ಟರೆ ಸಾಕು. ಮನಸ್ಸಿನ ಮೂಲಕ ಭಗವಂತ ಏನು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೋ ಬುದ್ಧಿಯ ಮೂಲಕ ನೀವು ಅನುಭವ ಮಾಡ್ಬೋದು. ಅದೇನೇ ಆತ್ಮೀಯರೇ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ದಿನದಲ್ಲಿ ಎಷ್ಟು ಸಮಯ ನೀವು ಎಲ್ಲವನ್ನ ಮರೆತು
ಈ ಸಾಧನೆಯನ್ನ ಮಾಡ್ತಾ ಹೋಗ್ತಿರೋ ಆವಾಗ ನಿಮ್ಗೆ ಪರಮಾತ್ಮನ ಶಕ್ತಿ ಪ್ರೀತಿ ಎಲ್ಲನೂ ಕೂಡ ಸಿಗ್ತಾ ಹೋಗ್ತದೆ. ಆತ್ಮಶುದ್ಧಿ ಆಗ್ತದೆ, ಮನಶುದ್ಧಿ ಆಗತ್ತೆ, ಮತ್ತು ಆತ್ಮಕ್ಕೆ ಬೇಕಾಗಿರುವಂತ ಆಹಾರವನ್ನು ಎಲ್ಲವನ್ನು ಭಗವಂತ ಕೊಡ್ತಾರೆ. ಇದಕ್ಕೇನೆ ರಾಜಯೋಗ ಅಂತ ಹೇಳಲಾಗ್ತದೆ. ಓಕೆ, ಇದು 3 ಲೋಕ, ಒಂದು ಸ್ಥೂಲ ಲೋಕ, ಸೂಕ್ಷ್ಮ ಲೋಕ, ಇದು ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ. ಇಲ್ಲಿ ಆತ್ಮಗಳು ಇಲ್ಲಿ ಇರ್ತಾವೆ, ಅವರವರ ಸಮಯದ ಅನುಸಾರ ಆತ್ಮಗಳು ಇಲ್ಲಿ ಬರ್ತಾ ಹೋಗ್ತವೆ. ಸರಿನಾ? ಈಗ ಹೇಳಿ, ನಮ್ಮ ಮನೆಯಲ್ಲಿದೆ ಪರಂಧಾಮದಲ್ಲಿ. ಯಾರಿಗಾದ್ರೂ ದೇವ್ರಿಗೆ ಎಲ್ಲಿದ್ದಾರೆ ಅಂದ್ರೆ ಕೆಳಗಡೆ ತೋರಿಸ್ತಾರ, ಪಕ್ಕದಲ್ಲಿ ತೋರಿಸ್ತಾರ? ಮೇಲೆ ತೋರಿಸ್ತಾರೆ ಅಲ್ವಾ? ಅಂದ್ರೆ ದೇವ್ರು ಎಲ್ಲಿದ್ದಾರೆ ನೋಡಿ, ಮೇಲೆ ತಾನೇ ಇದ್ದಾರೆ ನೋಡಿ. ಎಲ್ಲ ಕರೆಕ್ಟ್ ಆಗಿದೆ ಆತ್ಮೀಯರೇ. ಆ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಿಮ್ಗೆ ಆತ್ಮದ ಜ್ಞಾನದ ಬಗ್ಗೆ 4 ದಿನ ತಗೊಂಡಿದ್ದಿದೆ. ಯೂಶುವಲಿ 7 days ಕೋರ್ಸ್ ಅಲ್ಲಿ 15 ನಿಮಿಷ ಮುಗಿಸ್ಬಿಡ್ತಾರೆ. ನಿಮಗೆ ಆತ್ಮಜ್ಞಾನ ಎಲ್ಲಿವರೆಗೆ ಪರಿಪಕ್ವ ಆಗೋದಿಲ್ವೋ ಅಲ್ಲಿವರೆಗೆ ಪರಮಾತ್ಮನ ನೀವು ಒಪ್ಕೊಳ್ಳೋದಿಲ್ಲ. ಓಕೆ, ಅದಕ್ಕೆ ನಿಮ್ಗೆ ಡಿಟೇಲ್ ಆಗಿ ಭಗವಂತ ಹೇಳ್ತಾ ಇದ್ದಾರೆ. ತುಂಬಾ ಪ್ರೀತಿಯ ಮಕ್ಕಳು ನೀವು, ತುಂಬಾ ಭಾಗ್ಯವಂತ ಮಕ್ಕಳು. ಓಕೆನಾ? ಇಲ್ಲಿ ತುಂಬಾ ಜಾಯಿನ್ ಆದವ್ರು ಹೇಳ್ತಿದ್ದಾರೆ, ಅವರೆಲ್ಲ ತುಂಬಾ ವರ್ಷದಿಂದ ಸಾಧನೆ ಮಾಡ್ತಿರೋರು. ಅವ್ರು ಹೇಳ್ತಿದ್ದಾರೆ ಈಗ ಈ ಜ್ಞಾನ ನಮ್ಗೆ ಸರಿಯಾಗಿ ಅರ್ಥ ಆಗ್ತಾ ಇದೆ ಅಂತ. ಅದಕ್ಕಾಗಿ ನಿಮ್ಮಲ್ಲಿ ಏನು ಕನ್ಫ್ಯೂಷನ್ ಬರ್ಲಿಕ್ಕೆ ಸಾಧ್ಯವಿಲ್ಲ. ಸರಿನಾ? ಅದಕ್ಕಾಗಿ ರಾಜಯೋಗ ಅಂತಂದ್ರೆ ಆತ್ಮ ತನ್ನ ಎಲ್ಲ ಕಾರ್ಯಗಳಿಂದ ನಿವೃತ್ತಿಯಾಗಿ ಮನಸ್ಸನ್ನ ಇಲ್ಲಿಟ್ಟು ಪರಮಾತ್ಮನಿಂದ ಪರಮಧಾಮದಲ್ಲಿ, ಇಲ್ಲಿ ಕರ್ಮ ಮಾಡುವಂಥವ್ನು ಯಾರು? ಆತ್ಮ. ಸ್ಥಳ ಯಾವುದು? ಪರಮಧಾಮ. ಆ ಆತ್ಮನ ಮೇಲೆ ಟ್ರೀಟ್ಮೆಂಟ್ ಕೊಡುವಂಥವ್ನು ಯಾರು? ಪರಮಾತ್ಮ. ಅದಕ್ಕೇನ್ ಮಾಡ್ಬೇಕು? ಮನಸ್ಸು ಹೇಳುವಂತ ಸಾಧನವನ್ನ ಅವ್ರ ಕೈಲಿ ಕೊಟ್ಟು ಟ್ರೀಟ್ಮೆಂಟ್ ಅನ್ನ ತಗೊಂಡು ಬುದ್ಧಿಯ ಮೂಲಕ ಈ ಸ್ಥೂಲ ಪ್ರಪಂಚದಲ್ಲಿರುವಂತ ಆತ್ಮ ಭ್ರಕುಟಿಯ ನಡುವೆ ಇದ್ಬಿಟ್ಟು ಆ ಸುಖವನ್ನ ಅನುಭವ ಮಾಡೋದು, ಬೇರೆಯವರಿಗೆ ಅನುಭವ ಮಾಡಿಸೋದೇ ರಾಜಯೋಗ. ಇದನ್ನ ದಿನದಲ್ಲಿ ಎಷ್ಟು ಸಮಯ ನೀವು ಮಾಡ್ತಾ 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 ಹೋಗ್ತಿರೋ ಅಷ್ಟು ನಿಮಗೆ ಏನಾಗತ್ತೆ? ಅದರ ಅನುಭವ ಆಗತ್ತೆ. ಅದಕ್ಕೆ ಈ ರಾಜಯೋಗದ ಸಮಯದಲ್ಲಿ ಕ್ಲಾಸಿನ ಮೊದಲು ಮತ್ತು ನಂತರ ನಾವು ದೃಷ್ಟಿ ನೋಡಿ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ನಾವಿದನ್ನು ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರುವಂತ ಕಾರಣದಿಂದ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡ್ತೀವಿ. ಆ ಪರಮಾತ್ಮನ ಶಕ್ತಿ ನಮ್ಮ ಕಣ್ಣಿನ ಮೂಲಕ ಹೊರಗಡೆಗೆ ಬರ್ತಾ ಇರ್ತದೆ. ಆ ಕಣ್ಣಿನ ಕಡೆ ನೀವು ಗಮನ ಇಟ್ಬಿಟ್ಟು ನೋಡಿದಾಗ ಆ ಶಾಂತಿ ಸುಖ ಯಾವ ಆಹಾರವನ್ನ ನಿಮ್ಮ ತಂದೆ ಪರಮಾತ್ಮ ಭಗವಂತ ದೇವರು ಕೊಡ್ಲಿಕ್ಕೆ ಇಷ್ಟಪಡ್ತಾರೋ ನಿಮ್ಮ ಕಣ್ಣಿನ ಮೂಲಕ ಒಳಗಡೆ ಆತ್ಮನಿಗೆ ಪ್ರವೇಶವಾಗತ್ತೆ. ಸಹಜವಾಗಿ ಸರಳವಾಗಿ ನೀವೇನ್ ಮಾಡ್ಬೋದು? ಆ ಸುಖದ ಅನುಭವವನ್ನ ಮಾಡ್ಬೋದು. ಓಕೆ, ಈಗ ಒಂದು 5 ನಿಮಿಷ ನಾವೇನ್ ಮಾಡೋಣ? ಅದರ ಅನುಭವವನ್ನು ಮಾಡೋಣ. ಮುಂದಿನ ಕ್ಲಾಸ್ ಅನ್ನ ಮತ್ತೆ ನಾಳೆ 5 ಗಂಟೆ 5 ನಿಮಿಷದಿಂದ ಆರಂಭವನ್ನ ಮಾಡೋಣ. ಓಕೆ, ಅಚ್ಚಾ. ಓಂ ಶಾಂತಿ.